ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಅಂತೂ ಖಂಡಿತವಾಗಿ ಕೆಲವೊಬ್ರು ಟ್ರೈ ಮಾಡಿರ್ತೀರ. ಬನ್ನಿ ಸಿಂಪಲ್ಲಾಗಿ ನಾನು ಕೂಡ ಮಾವಿನಕಾಯಿ ಚಿತ್ರಾನ್ನನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಮಗೆ ಬೇಕಾದವರೊಬ್ಬರು ಮಾವಿನಕಾಯಿನ ತುಂಬ ಕೊಟ್ಟು ಕಳಿಸಿರೋ ಒಂದು 10, 12 ಮಾವಿನಕಾಯಿ ಇದು. ತುಂಬ ಫ್ರೆಶ್ಶಾಗಿ ಮರದಿಂದ ಅವರೇ ಡೈರೆಕ್ಟಾಗಿ ಕಿತ್ತು ತಂದು ಕೊಟ್ಟು ಹೋಗಿದ್ರು. ನೋಡಿ, ಒಂದು ಬ್ಯಾಗಲ್ಲಿ ಕೂಡ ಹಾಕ್ಕೊಟ್ಟಿದ್ದಾರೆ. ತುಂಬಾ ಫ್ರೆಶ್ ಆಗಿರುವಂಥ ಮಾವಿನಕಾಯಿಗಳು. ಇದರಲ್ಲಿ ಒಂದು ಮೀಡಿಯಮ್ ಗಾತ್ರದ ಮಾವಿನಕಾಯಿನ ತೊಗೊಂಡು ನಾವು ಚಿತ್ರಾನ್ನನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೊಂದು ಮಾವಿನಕಾಯಿ ತುಂಬ ಫ್ರೆಶ್ ಆಗಿದೆ. ಮಾವಿನಕಾಯಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನೋಡಿ, ಒಂದು ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ. ಇದು ಅಷ್ಟು ಹುಳಿನೂ ಇಲ್ಲ, ಅಷ್ಟು ಸಿಹಿನೂ ಇಲ್ಲ, ಮೀಡಿಯಮ್ ಆಗಿದೆ. ತೀರಾ ಹುಳಿ ಇತ್ತು ಅಂದರೆ ಒಂದು ಅರ್ಧ ಭಾಗ ಹಾಕ್ಕೊಳ್ಳಿ ಸಾಕು. ಮೀಡಿಯಮ್ ಆಗಿತ್ತು ಅಂದರೆ ಒಂದು ಮಾವಿನಕಾಯಿನ ನಾನು ಹಾಕ್ತಾಯಿದ್ದೀನಿ. ಅದರಿಂದ ನೋಡಿ, ಈ ರೀತಿಯಾಗಿ ಮೇಲಿನ ಸಿಪ್ಪೆನ ತೆಗೆದುಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ. ಫಸ್ಟು ತೊಳೆದಾದ್ಮೇಲೆ ಈ ರೀತಿ ಸಿಪ್ಪೆನ ತೆಗೆದುಬಿಟ್ಟು ಇದನ್ನು ತುರಿಬೇಕಾಗುತ್ತೆ. ನಿಧಾನವಾಗಿ ಸಿಪ್ಪೆನ ತಕ್ಕೋಬೇಕು. ತುಂಬಾ ಫ್ರೆಶ್ ಆಗಿದ್ದಾವೆ ಮಾವಿನಕಾಯಿಗಳು. ಯಾಕಂದರೆ ಡೈರೆಕ್ಟಾಗಿ ಅವ್ರ ಮರದಿಂದನೇ ಕಿತ್ತು ತಂದಿರುವಂಥ ಇವತ್ತೇ ಕಿತ್ತಿರುವಂಥದ್ದಲ್ವ. ಅದರಿಂದ ಒಂದು 10-15 ದಿನ ಆದರೂ ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಇವು. ನೋಡಿ, ಈಗ ಸಿಪ್ಪೆಯಲ್ಲಿ ತೆಗೆದಾಗಿದೆ. ಈಗ ಇದನ್ನು ತುರಿಬೇಕಾಗುತ್ತೆ. ನಾನು ಚಿತ್ರಾನ್ನ 3 ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ. ಅದರಿಂದ ಒಂದೇ ಮಾವಿನಕಾಯಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂದರೆ 1-2 ಮಾವಿನಕಾಯಿನ ಹಾಕ್ಕೋಬೋದು. ಒಬ್ಬರು ಒಂದು ಜಾಸ್ತಿ ಆಯಿತು ಅಂತಾರೆ. ಅದು ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ, ಈಗ ತುರಿದಾಗಿದೆ. ಈಗ ಇದನ್ನು ತುರಿಬೇಕಾಗುತ್ತೆ. ಈ ರೀತಿ ತುರಿಯೋದು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬೇರೆ ಯಾವುದಾದ್ರು ತುರಿಯೋ ಮೇಲೆ ಇದ್ದನ್ನು ತೊಗೋಬೋದು. ನೋಡಿ, ಇಲ್ಲಿ ನೀವು ದೊಡ್ಡ ಸೈಜ್ ಬೇಕಾದ್ರೂ ಮಾಡ್ಕೋಬೋದು, ಸಣ್ಣ ಸೈಜ್ ಬೇಕಾದ್ರೂ ಮಾಡ್ಬೋದು. ಆದರೆ ಸಣ್ಣದಾದರೆ ಪೂರ್ತಿ ಕರ್ಗೋಗ್ಬಿಡುತ್ತೆ. ಅದರಿಂದ ಮೀಡಿಯಮ್ ಸೈಜಲ್ಲಿ ನಾವು ಇದನ್ನು ತುರ್ಕೋಬೇಕಾಗುತ್ತೆ. ನೋಡಿ, ಈ ಮೀಡಿಯಮ್ ತೊಗೊಂಡಿದ್ದೀನಲ್ಲ, ಮೀಡಿಯಮಲ್ಲಿ ನಿಧಾನವಾಗಿ ಇದನ್ನು ತುರ್ಕೋಬೇಕು. ಈ ರೀತಿ ತುರಿದ್ಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ನೋಡಿ, ಸ್ವಲ್ಪ ತುರಿದಾದ್ಮೇಲೆ ಈ ರೀತಿಯಾಗಿ ಮೀಡಿಯಮ್ ಗಾತ್ರದಲ್ಲಿ ತುರಿದಾಗಿದೆ. ತೀರಾ ಸಣ್ಣಕ್ಕೆ ಮಾಡ್ಕೊಬೇಡಿ, ನಾನು ಹೇಳ್ದಂಗೆ ಇಷ್ಟಿದ್ರೆ ಸಾಕಾಗುತ್ತೆ. ಎಲ್ಲ ಒಂದು ಮಾವಿನಕಾಯಿನ ಇದೇ ರೀತಿಯಾಗಿ ನಾವು ತುರ್ದ್ಕೊಂಡು ಬರಬೇಕು. ಹಾಗೂ ನೋಡಿ, ವಾಟೆ ಕೂಡ ಎಷ್ಟು ತೆಳ್ಳಗಿದೆ. ಒಂದೊಂದು ಮಾವಿನಕಾಯಿದು ವಾಟೆ ತುಂಬ ದೊಡ್ಡದಿರುತ್ತೆ. ಇದ್ರಲ್ಲಿ ಮಾಂಸ ಕಡಿಮೆ ಇರುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿದೆ ಮಾಂಸ. ನೋಡಿ, ಈಗೆಲ್ಲ ತುರ್ಕೊಂಡ್ಬಂದಿದ್ದೀನಿ ಒಂದು ಮಾವಿನಕಾಯಿದು. ಈಗ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ತುಂಬ ಸಿಂಪಲಾಗಿ ಮಾಡುವಂಥದ್ದು, ಜಾಸ್ತಿ ಐಟಮ್ಗಳೇನೂ ಹಾಕಿಲ್ಲ. ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಅಡುಗೆ ಎಣ್ಣೆಯನ್ನು ಹಾಕ್ಕೋಬೋದು. ನಂತರ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಶೇಂಗಾ ಬೀಜಗಳನ್ನು ಹಾಕಿದ್ದೀನಿ. ಶೇಂಗಾ ಬೀಜ ಸ್ವಲ್ಪನ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಜೊತೆಗೆ ಇಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಇದನ್ನು ಎಣ್ಣೆಲಿ ಫ್ರೈ ಆದಮೇಲೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಒಬ್ಬರು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಸ್ವಲ್ಪ ನೆನೆಸ್ಬಿಟ್ಟು ಹಾಕ್ತಾರೆ. ಯಾಕಂದರೆ ಒಬ್ಬರಿಗೆ ತಿನ್ನೋಕೆ ಆಗಲ್ಲ, ಕುಟುಂಬ ಅನ್ನುತ್ತೆ ಅಂತ. ಸ್ವಲ್ಪ ನೆನೆಸಿ ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ಸ್ಮೂತ್ ಆಗುತ್ತೆ ತಿನ್ನೋಕ್ಕೆ, ಸ್ವಲ್ಪ ಹಾರ್ಡ್ ಆಗೋದಿಲ್ಲ. ನೋಡಿ, ಇದು ಸ್ವಲ್ಪ ಈಗ ಬ್ರೌನ್ ಆಗಬೇಕು. ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ನಾವು ಫಸ್ಟಿಗೆ ಸಾಸಿವೆ ಹಾಕ್ಬೋದು, ಅದು ತುಂಬ ಕಪ್ಪಾಗಿಬಿಡುತ್ತೆ. ಅದರಿಂದ ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಬೀಜ ಎಲ್ಲ ಹುರಿದಾದ್ಮೇಲೆ ಸಾಸಿವೆ ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಸಾಸಿವೆ ಆದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡಿರುವಂಥದ್ದು. ನೀವು ಕೂಡ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇಲ್ಲ ನೀವು ಕಡಲೆ ಬೀಜ ಮನೇಲಿ ಇಲ್ಲಾಂದರೆ ಕಡಲೆ ಬೀಜನ ಸ್ಕಿಪ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಆದರೆ ಮಧ್ಯದಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಕೋದ್ರಿಂದ. ನೋಡಿ, ಈಗ ಇದು ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಬುರುಗು ಕಾಣ್ತಾ ಇರ್ಬೋದು. ನಂತರ ಬೇರೆ ನೀವು ಅಡುಗೆ ಎಣ್ಣೆ ಮಾಡಿದ್ರೆ ಈ ರೀತಿಯ ಬುರುಗು ಬರೋದಿಲ್ಲ. ಯಾಕಂದರೆ ಈ ಕೊಬ್ಬರಿ ಎಣ್ಣೆ ಕೂಡ ಮನೆಯಲ್ಲೇ ಮಾಡಿರುವಂಥದ್ದು, ಫ್ರೆಶ್ ಆಗಿ. ಅದನ್ನು ಕೂಡ ನಿಮಗೆ ಲಾಸ್ಟ್ ಉಪ್ಪಿನಕಾಯಿ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ನಾನು. ನಂತರ 1-2 ಹಸಿಮೆಣಸಿನ್ಕಾಯಿನ ಉದ್ದ ಕಟ್ ಮಾಡಿ ಈ ರೀತಿ ಹಾಕ್ಕೊಳ್ತಿದ್ದೀನಿ. ನೋಡಿ, ಸ್ವಲ್ಪ ಅದನ್ನು ಫ್ರೈ ಆಗಲಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನಂತರದಲ್ಲಿ ಇಲ್ಲಿ ನೀವು ಕೊತ್ತಂಬರಿ ಬೇಕಾದ್ರೆ ಹಾಕ್ಕೋಬೋದು, ಕರಿಬೇವು ಬೇಕಾದ್ರೆ ಹಾಕ್ಕೋಬೋದು. ಅದೇನು ಹಾಕ್ತಿಲ್ಲ, ಡೈರೆಕ್ಟಾಗಿ ಈಗ ತುರಿದಿರುವಂಥ ಮಾವಿನಕಾಯಿನ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿದ ಕೂಡಲೇ ಈ ರೀತಿ ಎಣ್ಣೆನೂ ಕೂಡ ಫುಲ್ ಹೀರ್ಕೊಂಡ್ಬಿಡುತ್ತೆ ಮಾವಿನಕಾಯಿ. ಈ ರೀತಿಯಾಗಿ ಒಂಥರ ಮುದ್ದೆ ಅನ್ನಿಸ್ಬೋದು. ಅದರಿಂದ ಸ್ವಲ್ಪ ದೊಡ್ಡನ್ನೇ ಮಾಡ್ಕೊಳ್ಳಿ, ತುರ್ಕೊಳ್ಳಿ. ನೀವು ತೀರಾ ಸಣ್ಣ ಆಗಿಬಿಟ್ರೆ ಪೂರ್ತಿ ಕರ್ಗೋಗ್ಬಿಡುತ್ತೆ, ಒಂಥರ ಪಾಯಸ ಆದಾಗ ಆಗಿಬಿಡುತ್ತೆ. ಅದರಿಂದ ನೋಡಿ, ಈಗ ತುರಿದಾಗಿದೆ. ಈ ಸ್ವಲ್ಪ ನಾನು ಅದರ ಉಳಿಸಿದ್ದೆ, ಅದನ್ನು ಕೂಡ ಇಲ್ಲಿ ಅಷ್ಟು ಹಾಕ್ತಾಯಿದ್ದೀನಿ. ನಾನು ಏನು ಒಂದು ಮಾವಿನಕಾಯಿನ ತುರಿಟ್ಕೊಂಡಿದ್ನೋ ಅದಷ್ಟು ಮಾವಿನಕಾಯಿನೂ ಹಾಕಿದ್ದೀನಿ. ಒಂದು 3 ಜನಕ್ಕೆ ಕರೆಕ್ಟಾಗಿ ಆಗುತ್ತೆ. ನಿಮಗೆ ನೋಡುವಂಥ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು. ನಿಮಗೆ ಅನ್ನ ಕಲಸಿದ್ಮೇಲೆ ಕರೆಕ್ಟಾಗಿ ಆಗುತ್ತೆ. ನೀವು ತಿಂದು ನೋಡಿದ್ಮೇಲೆ ಅಂತೂ ಅನ್ನ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾವೇನು ಲಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತೀವೋ ಅದೇ ರೀತಿಯಾಗಿ ಇದು ಮಾವಿನಕಾಯಿ ಚಿತ್ರಾನ್ನ ಅಷ್ಟೇ.
ನೋಡಿ ಈಗ ಸ್ವಲ್ಪ ಅಕ್ಕಪಕ್ಕದಲ್ಲಿ ಸ್ವಲ್ಪ ನಿಮಗೆ ಎಣ್ಣೆ ಬಿಟ್ಟಂಗೆ ಕಾಣುತ್ತೆ, ಆವಾಗ ನೀವು ಇದಕ್ಕೆ ಮಾಡಿರುವಂಥ ಅನ್ನನ ಸೇರಿಸ್ಬೋದು. ಹಾಗೂ ನಾನು ನೋಡಿ ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಪಕ್ಕದಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಸ್ವಲ್ಪ. ಈಗ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಈ ರೀತಿ ಮಿಕ್ಸ್ ಆದಮೇಲೆ ನಾವು ಅನ್ನ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ಬೇಗನೆ ನೀವು ತಡಿಸ್ಕೊಂಡು ಕೂಡ ಇಟ್ಕೊಬೋದು. ಅಂದರೆ ಅನ್ನ ಕೂಡ ಬಿಸಿ ಇದ್ದರೆ ಜಾಸ್ತಿ ಮಸಾಲೆನ ಜಾಸ್ತಿ ಹೀರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ನಾನು ಹಂಗೇನಿಲ್ಲ, ಅನ್ನ ಮಾಡಿದ್ದೀನಿ ಪಕ್ಕದಲ್ಲಿ, ಬಿಸಿ ಅನ್ನನ ಕೂಡ ಹಾಕ್ತೇನೆ. ಈಗ ಒಂದ್ಸಲ ಉಪ್ಪನ್ನ ನೋಡ್ಕೊಳ್ಳಿ, ಉಪ್ಪು ಕರೆಕ್ಟ್ ಇದೆಯಾ ಅಂತ. ನಂತರದಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕೂಡೋದಿಲ್ಲ. ಆದ್ದರಿಂದ ಈಗ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಕರೆಕ್ಟಾಗಿದೆ ಅಂದರೆ ಸಾಕು. ಉಪ್ಪು ಕರೆಕ್ಟಿದೆ. ಈಗ ಬಿಸಿ ಅನ್ನನ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲಿ. ಈಗ ಬಿಸಿ ಅನ್ನನ ಹಾಕ್ತಾಯಿದ್ದೀನಿ ನಾನು. ಅನ್ನ ಏನು ನಾನು ತಣ್ಣಗೆ ಮಾಡ್ಕೊಂಡಿಲ್ಲ, ಬಿಸಿ ಬಿಸಿ ಅನ್ನನೇ ಹಾಕ್ತಾಯಿದ್ದೀನಿ. ಈಗ ಅನ್ನ ಹಾಕಿದ್ಮೇಲೆ ಸ್ವಲ್ಪನೇ ಅನ್ನ ಹಾಕ್ಕೊಂಡು ಈಗ ಕಲಿಸ್ಕೊಳ್ತಾ ಹೋಗಿ. ದೊಡ್ಡ ಪಾತ್ರೆ ಇದ್ದರೆ ದೊಡ್ಡ ಪಾತ್ರೆಲಿ ಹಾಕ್ಕೊಳ್ಳಿ. ನಿಮಗೆ ಸಣ್ಣ ಪಾತ್ರೆ ಇದ್ದರೆ ಸ್ವಲ್ಪ ಹಿಡ್ದಂಗೆ ಆಗುತ್ತೆ. ಆದ್ದರಿಂದ ನೋಡಿ ನಾನು ಅದರಲ್ಲಿ ಆಗಲಿಲ್ಲ, ಆದ್ದರಿಂದ ಸ್ವಲ್ಪ ಬೇರೆ ಒಂದು ಚಮಚನ ತೊಗೊಂಡಿದ್ರೆ ತಿರುಗಿಸ್ಕೊಳ್ತಾ ಇದ್ದೀನಿ. ನಿಮಗೆ ಈಗ ಸ್ವಲ್ಪ ನಿಮ್ಮ ಮುಂದೆ ಅನ್ನಿಸ್ಬೋದು, ಆದರೆ ಪೂರ್ತಿ ಒಂದು ಅನ್ನ ಹಾಕಿ ಕಲಿಸಿದ್ಮೇಲೆ ಕರೆಕ್ಟಾಗಿ ಒಂದು ಅದಕ್ಕೆ ಬರುತ್ತೆ. ಅದು ಉಪ್ಪು ಕೂಡ ಕರೆಕ್ಟಾಗಿದೆ. ಈ ರೀತಿಯಾಗಿ ಸಿಂಪಲಾಗಿ ಮನೆಯಲ್ಲಿ ನೀವು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋಬೋದು. ಮೇಲಿಂದ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು. ಇಲ್ಲ ನೀವು ಕೆಲವೊಬ್ಬರು ಆನಿಯನ್ ಕೂಡ ಅಂದರೆ ಫಸ್ಟ್ ಎಣ್ಣೆಯಲ್ಲಿ ಈರುಳ್ಳಿ ಕೂಡ ಹಾಕ್ಕೊಳ್ತಾರೆ. ನಾನೇನು ಮಾಡೋದಿಲ್ಲ, ಈ ರೀತಿಯಾಗಿ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಳ್ತೀನಿ. ಇವಾಗ ನೋಡಿ ಕರೆಕ್ಟಾಗಿ ಉದುರಾಗಿ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಈ ರೀತಿ ನೀವು ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮತ್ತು ನಾನು ಇಲ್ಲಿ ಅರಿಶಿನ ಹಾಕಿಲ್ಲ, ಅಂದರೆ ಅರಿಶಿನ ಪೌಡ್ರ್ ಹಾಕಿಲ್ಲ. ಬೇಕಾದವ್ರು ನೀವು ಅರಿಶಿನ ಪೌಡ್ರ್ ಹಾಕ್ಕೋಬೋದು. ನಾನು ಸಿಂಪಲಾಗಿ ಮಾಡಿರುವಂಥದ್ದು ತುಂಬ ರುಚಿಯಾಗಿ ಬಂದಿದೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡ್ಕೋಬೋದು. ಜೊತೆಯಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ವಿಡಿಯೋ ಅಂತ ಹಾಕಿದ್ದೀನಿ, ಮನೆಯಲ್ಲಿ ಮಾಡಿರುವಂಥ ಮಜ್ಜಿಗೆ ಮೆಣಸಿನ್ಕಾಯಿ. ಜೊತೆಯಲ್ಲಿ ಅದನ್ನು ಸ್ವಲ್ಪ 4 ಕರೆದಿದ್ದೀನಿ, ತುಂಬ ರುಚಿಯಾಗಿದೆ. ಅದು ಜೊತೆಯಲ್ಲಿ ಇದ್ಬಿಟ್ರೆ ಎಷ್ಟು ಸೂಪರಾಗಿ ಕಾಂಬಿನೇಷನ್ ಆಗುತ್ತೆ ಅಂದರೆ ಹೇಳೋಕ್ಕೆ ಸಾಧ್ಯವಿಲ್ಲ. ನೋಡಿ ರುಚಿ ನೋಡ್ಕೋಬೇಕಾದ್ರೆ ಒಂದು ಚಮಚ ಹಾಕ್ಕೊಂಡು ರುಚಿ ಬೇಕಾದ್ರೆ ನೋಡ್ಕೊಳ್ಳಿ ನೀವು. ತುಂಬ ಚೆನ್ನಾಗಿರುತ್ತೆ. ನೀವು ವಿಡಿಯೋ ಮಾಡಿದ್ರೆ ನಾವೇ ರುಚಿ ನೋಡಬೇಕು ಅಂದ್ಕೋಬೇಡಿ, ಮನೇಲಿ ಒಂದ್ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಹಾಗೂ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಮಜ್ಜಿಗೆ ಮೆಣಸಿನ್ಕಾಯಿ ತೊಗೊಂಡು ಈಗ ಬ್ಯಾಟಿಂಗ್ ಮಾಡೋದೇನೆ. ನೋಡಿ ಈಗ ರೆಡಿಯಾಗಿದೆ. ಒಂದು ಪ್ಲೇಟಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಉದುರಾಗಿ ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಬಿಸಿ ಬಿಸಿ ಇದೆ ಇದು. ಈ ರೀತಿ ಮನೆಯಲ್ಲಿ ನೀವು ಕೂಡ ಮಾಡ್ಕೋಬೋದು. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ತೀರಿ, ಶೇರ್ ಮಾಡಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ನಮಗೆ ಕೂಡ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಎಷ್ಟು ಉದುರಾಗಿ ಕಾಣ್ತಿದೆ ಅಲ್ವಾ, ಬಿಸಿ ಬಿಸಿಯಾಗಿದೆ. ನೋಡಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ನಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಮಾವಿನಕಾಯಿ ಇತ್ತು ಅಂದರೆ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಕೋಬೋದು. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್.